ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಶಿವಮೊಗ್ಗ ಹಾಗೂ ವಿಜಯವಾಣಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಎರಡು 2026ರ ಜೂನ್ 14ರಂದು ಶಿವಮೊಗ್ಗದ ಗೋಪಾಳದಲ್ಲಿರುವ ಶ್ರೀ ರಾಮಕೃಷ್ಣ ವಿದ್ಯಾನಿಕೇತನ ವಸತಿ ಶಾಲೆಯಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು. ವಿದ್ಯಾರ್ಥಿಗಳು ತಮ್ಮ ಚಿತ್ರಗಳ ಮೂಲಕ ಪರಿಸರ ಸಂರಕ್ಷಣೆ, ಹಸಿರು ಭೂಮಿ, ಮಾಲಿನ್ಯ ನಿಯಂತ್ರಣ ಮತ್ತು ಸುಸ್ಥಿರ ಭವಿಷ್ಯದ ಕುರಿತು ತಮ್ಮ ಕಲ್ಪನೆಗಳನ್ನು ಅದ್ಭುತವಾಗಿ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವು ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಸೃಜನಶೀಲತೆಯನ್ನು ಉತ್ತೇಜಿಸಿತು. ಕಾರ್ಯಕ್ರಮದಲ್ಲಿ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಸಚಿನ್ ಎಸ್ ಕೋಟೂರ್, ವಿಜಯವಾಣಿ ಶಿವಮೊಗ್ಗ ಸಂಪಾದಕರಾದ ಶ್ರೀ ಚಂದ್ರಶೇಖರ್ ಶೃಂಗೇರಿ, ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಸುಂದರೇಶ್ ಹಾಗೂ ಶ್ರೀ ರಾಮಕೃಷ್ಣ ವಿದ್ಯಾನಿಕೇತನದ ಕಾರ್ಯದರ್ಶಿಗಳಾದ ಶ್ರೀಮತಿ ಶೋಭಾ ವೆಂಕಟರಮಣ ಅವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಸಚಿನ್ ಎಸ್ ಕೋಟೂರ್ ಅವರು ಕ್ಯಾನ್ಸರ್ ತಡೆಗಟ್ಟುವಿಕೆ, ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚುವಿಕೆ ಹಾಗೂ ನಿಯಮಿತ ಕ್ಯಾನ್ಸರ್ ತಪಾಸಣೆಯ ಮಹತ್ವವನ್ನು ವಿವರಿಸಿದರು. ಕ್ಯಾನ್ಸರ್ ಅಂದ್ರೆ ಒಂದು ಭಯ ಅನ್ನೋದು ಒಂದೇ ಗುರುತಿರುತ್ತೆ. ಸೊ ಅದಕ್ಕೆ ಈ ಭಯ, ನಾನು ಅದರ ಬಗ್ಗೆ ಬಹಳ ನಿಮಗೆ ಜಾಸ್ತಿ ಕ್ಯಾನ್ಸರ್ ರೋಗದ ಬಗ್ಗೆ ಮಾತಾಡಲ್ಲ. ನಂದೇನು ಉದ್ದೇಶಪ್ಪ ಅಂದ್ರೆ ಕ್ಯಾನ್ಸರ್ ಬರೋದು ಹಾಗೆ ಇರೋದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದು ಮೇನ್ ಅಲ್ಲ. ಕ್ಯಾನ್ಸರೇ ಬರಬಾರ್ದು ಈ ಇದರಲ್ಲಿ. ಪರಿಸರ ನಮ್ದು ಶುದ್ಧವಾಗಿರ್ಬೇಕಾದ್ರೆ ನಾವೇನೇನು ಮಾಡ್ಬೇಕಪ್ಪ ಅಂತ ಅಂದ್ರೆ ನಮ್ದು ಅಕ್ಕಪಕ್ಕ ಮಾಲಿನ್ಯ ಇರಬಾರ್ದು. ನೀವು ನೋಡ್ತೀರಾ ಈಗೆಲ್ಲ ಒಳ್ಳೆ ಟ್ರಾಫಿಕ್ ಇರಲಿ, ಸುಮಾರು ಹೊಗೆ ಇದರಿಂದ ಎಲ್ಲ ಬರುತ್ತೆ. ಇದರಲ್ಲಿ ಸುಮಾರು ಕಾರ್ಸಿನೋಜನ್ಸ್ ಅಂತ ಹೇಳ್ತೇವೆ. ಆರೋಗ್ಯಕರ ಜೀವನ ಶೈಲಿ, ತಂಬಾಕು ತ್ಯಾಗ, ಸಮತೋಲನ ಆಹಾರ ಮತ್ತು ಸ್ವಚ್ಛ ಪರಿಸರವು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಅಗತ್ಯವೆಂದು ತಿಳಿಸಿದರು. ಮನೆಗೊಂದು ಮರ, ಊರಿಗೊಂದು ವನ ಅಂತ. ಬಟ್ ಈಗ ಆಗ್ತಾ ಇಲ್ಲ. ಊರೇ ಜಾಸ್ತಿ ಆಗ್ತಿದೆ, ವನ ಕಡಿಮೆ ಆಗ್ತಿದೆ. ಅಟ್ಲೀಸ್ಟ್ ನಿಮ್ಮ ಮನೆ ಹತ್ರ ದೊಡ್ಡ ಮರ ಬಳಸಲಿಕ್ಕಾಗಿದ್ರು ಪರವಾಗಿಲ್ಲ, ಒಂದಷ್ಟು ಪುಟ್ಟ ಪಾಟಲ್ಲಿ ಹೂವಿನ ಗಿಡಗಳನ್ನಾದರೂ ಬೆಳೆಸಿ. ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು, ಅತಿಥಿಗಳು, ಆಯೋಜಕರು ಹಾಗೂ ಬೆಂಬಲಿಗರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬನ್ನಿ, ಹಸಿರು ಪರಿಸರವನ್ನು ಕಾಪಾಡೋಣ, ಆರೋಗ್ಯಕರ ಸಮಾಜವನ್ನು ನಿರ್ಮಿಸೋಣ, ಉತ್ತಮ ಭವಿಷ್ಯಕ್ಕಾಗಿ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಣ.